ರೀ, ಯಾಕ್ರಿ ನಾನು ಸೀರೆ ಹಾಕೋತೀನಿ ಅಂತ ಹೇಳಿದ್ನಲ್ಲ, ಸುಮ್ಮನೆ ಯಾಕೆ ಡ್ರೆಸ್ ಹಾಕೋ ಅಂತ ಹೇಳಿದ್ರಿ? ಇಲ್ಲ ರಮ್ಯಾ, ನಿನಗೆ ಮುಂಚೆಯಿಂದನೂ ಡ್ರೆಸ್ ಅಂದರೆ ತುಂಬ ಇಷ್ಟ ಅಲ್ವಾ? ನಮಗೋಸ್ಕರ ನೀನು ನಿನ್ನ ಆಸೆಗಳನ್ನ ತ್ಯಾಗ ಮಾಡಬೇಡ. ನಿನಗೆ ಹೆಂಗೆ ಇಷ್ಟನೋ ಹಂಗೆ ಇರೋ. ಹಾಗಲ್ಲ, ಆ ಅತ್ತೆಯವರು ಮಾವರು ನೋಡಿದ್ರೆ ಏನು ಅನ್ಕೋತಾರಲ್ವಾ? ನಾವಿಬ್ಬರೇ ಇದ್ದಾಗ ಅದೊಂಥರ, ಮನೇಲಿರುವಾಗ ಏನು ಅನ್ಕೋತಾರೋ ಏನೋಪ್ಪ. ನಾನು ಹೇಳ್ತೀನಿ ಅಪ್ಪ ಅಮ್ಮಂಗೆ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನಗೆ ಹೇಗಿಷ್ಟನೋ ಹಾಗಿರು. ನೀನು ನನಗೋಸ್ಕರ ಎಷ್ಟು ಬದಲಾಗಿದ್ಯಾ. ನಾನು ಇಷ್ಟು ಬದಲಾಗಿಲ್ಲ ಅಂದರೆ ಅದು ಅಲ್ಲದೆ ನೀನು ಚೂಡಿದಾರ ಹಾಕ್ಕೊಂಡಿದ್ಯಾ. ಇದರಲ್ಲೇನೋ ಅಂಥದ್ದೇನಿಲ್ಲ. ಸೀರೆನೋ ಚೂಡಿದಾರನೋ ಎಲ್ಲನೂ ಚೆನ್ನಾಗೇ ಕಾಣುತ್ತೆ ನಿನಗೆ. ಅದೆಲ್ಲ ನೋಡೋರು ಕಣ್ಣಲ್ಲಿರುತ್ತೆ. ಹಾಕೋಬಾರ್ದು. ನಮ್ಮ ಕಾಲಕ್ಕೆ ಸೀರೆ ಇದ್ದಿದ್ದೆ, ಬೇರೆ ಬಟ್ಟೆಗಳನ್ನ ಹಾಕೋತೀವಿ ಅಂತ ಅಂದರೆ ಮನೇಲಿ ಬಿಡ್ತಾರಿಲ್ಲ ದೊಡ್ಡವರು. ಈಗಿನ ಕಾಲಕ್ಕೂ ಸೀರೆನೇ ಉಟ್ಕೊಬೇಕು ಅಂತ ಅಂದರೆ ಆಗತ್ತಾ? ನೀವೆಲ್ಲ ಓದಿರೋ ಹುಡುಗಿರು. ಅದು ಅಲ್ಲದೆ ಈ ಥರ ಬಟ್ಟೆ ಹಾಕೊಳ್ಳೋದ್ರಿಂದಲೂ ಮರ್ಯಾದೆ ಇದೆ. ನಾನು ನಮ್ಮ ಹಳ್ಳಿಲಿ ನನ್ನ ಸೊಸೆ ಸಿಟಿಯಿಂದ ಬಂದಿರೋದು, ಚೆನ್ನಾಗಿ ಓದ್ಕೊಂಡಿದ್ದಾಳೆ. ಅವಳು ಸ್ವಲ್ಪ ಫ್ಯಾಷನ್ ಅಂತ ಹೇಳ್ಕೊಬೋದು, ಅದು ಇದು ಅಂತ. ಹಾಕ್ಕೊಳ್ಳಮ್ಮ ನೀನು. ಅದೇ ಹೌದಾ? ಹಾಗಿದ್ರೆ ನಾನು ಪ್ರತಿದಿನ ಚೂಡಿದಾರ ಹಾಕೋಬೋದಾ? ಅಯ್ಯೋ, ಅದ್ರಲ್ಲಿ ಏನಮ್ಮ ಇದೆ? ನನ್ನ ಮಗಳು, ನಿನ್ನ ಫ್ರೆಂಡು, ಚೂಡಿದಾರ ಏನು ಅವಳು ಮಿಡ್ಡಿ ಪ್ಯಾಂಟು ಶರ್ಟು, ಅವಳು ಬಟ್ಟೆ ಬರೆಗಳು ಗೊತ್ತಲ್ಲ ನಿನಗೆ. ಇಬ್ಬರು ಫ್ರೆಂಡ್ಸ್ ಅಲ್ವಾ, ಕಾಲೇಜಲ್ಲಿ ಎಂತೆಂಥ ಬಟ್ಟೆಗಳು ಹಾಕೋ ಬರ್ತಿದ್ಲು. ಮಗಳನ್ನ ಇಟ್ಕೊಂಡು ಮಗಳೇ ಅಂಥ ಬಟ್ಟೆಗಳನ್ನ ಹಾಕೋತಾಳೆ. ಅದಕ್ಕೆ ನಾನು ಯಾವತ್ತೂ ಏನೂ ಅಂದಿಲ್ಲ. ಇನ್ನು ನೀನು ಚೂಡಿದಾರ ಹಾಕ್ಕೊಂಡ್ರೆ ತಪ್ಪೇನಿದೆ ಹೇಳು? ಹಾಗಲ್ಲ ಅತ್ತೆ, ಅವಳು ನಿಮ್ಮ ಮಗಳು. ಆದರೆ ನಾನು ಅರೆ, ಮಗಳು ಸೊಸೆ ಅಂತ ಭೇದ ಭಾವ ಮಾಡಿ 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 ಮಾಡಿನೇ ಮನೆ ಕುರುಕ್ಷೇತ್ರ ಆಗೋಗೋದು. ಅವ್ರಿಗೆ ಹೇಗಾಗಿ ಇಷ್ಟನೋ ಹಾಗಾಗಿರೋದಕ್ಕೆ ಬಿಟ್ಟುಬಿಟ್ರೆ ಏನೂ ಆಗೋದಿಲ್ಲ. ನೀನು ನನ್ನ ಮಗನ ಜೊತೆ ಒಳ್ಳೆ ರೀತಿಲಿ ಸಂಸಾರ ಮಾಡಿಕೊಂಡು ನಮ್ಮ ಜೊತೆ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ಈ ಬಟ್ಟೆ ಬರೆಯಿಂದ ನಮ್ಗೆ ಏನು ಸಮಸ್ಯೆ ಇಲ್ಲ. ಹೌದಮ್ಮ ರಮ್ಯಾ, ಈ ಬಟ್ಟೆಯಿಂದ ಏನಿದೆ ಹೇಳು? ಅವ್ರೇನು ಅಂತಾರೆ ಇವ್ರೇನು ಅಂತಾರೆ ಅಂತ ನಾವು ಜೀವನ ಮಾಡೋಕ್ಕಾಗತ್ತಾ? ನಮಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡಿದ್ರೆ ಆಯಿತು. ಇನ್ನೇನು ರಮ್ಯಾ, ನಮ್ಮ ಅಪ್ಪ ಅಮ್ಮಂದಂತೂ ಯಾವುದೇ ಕಂಡೀಷನ್ ಇಲ್ಲ. ನೀನು ಈ ಮನೇಲಿ ನಿಮ್ಮ ಮನೇಲಿ ಹೇಗಿದ್ದೋ ಹಾಗೆ ಇರ್ಬೋದು. ಇದು ಹಳ್ಳಿ ಅಷ್ಟೇ. ಆಯಿತು ರೀ, ನಾವಿನ್ನ ಹೊರಡೋಣವಾ? ಹುಣ್ಣಮ್ಮ, ಅದೇ ಹೇಳಿದ್ನಲ್ಲ, ರಮ್ಯವ್ರ ಮನೆಗೆ ಹೋಗಬೇಕು, ಅವ್ರ ಅಕ್ಕನ ಸೀಮಂತ ಇದೆ ಅಂತ. ಅವರಮ್ಮ ಫೋನ್ ಮಾಡಿದ್ರು, ಇವತ್ತು ಬರ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಹೊರಟಿದ್ದೀವಿ. ಹ್ಞೂ ನೆನಪಿದೆ. ಆಯಿತು, ಹುಷಾರಾಗಿ ಹೋಗ್ಬರ್ರಿ. ಏನಮ್ಮ ರಮ್ಯಾ, ಕುಂಬಳಕಾಯಿ ಮತ್ತು ಹೀರೆಕಾಯಿ, ಸೋರೆಕಾಯಿ, ಪಡವಲಕಾಯಿ, ನುಗ್ಗೆಕಾಯಿ ಎಲ್ಲ ಕಿತ್ತಿಟ್ಟಿದ್ದೀನಿ, ತಗೊಂಡೋಗು. ಅಯ್ಯೋ ಅತ್ತೆ, ಅದೆಲ್ಲ ಹೋಗ್ತಾ ಹೇಗೆ ತೊಗೊಂಡೋಗೋದು? ಅಯ್ಯೋ ಏನಾಗಲ್ಲ, ತಗೊಂಡೋಗ್ರಮ್ಮ. ಏನಪ್ಪ ರಂಗ, ಇಟ್ಕೊಳ್ಳೋ ಒಂಚೂರು, ತೂಕ ಐತೆ ಬ್ಯಾಗು, ಅಲ್ಲಿ ಆಚೆಗಡೆ ಇಟ್ಟಿದ್ದೀನಿ, ತಗೊಂಡೋಗಿ ಕೊಡು ನಿಮ್ಮ ಅತ್ತೆಯವ್ರಿಗೆ. ಭಾಳ ಖುಷಿ ಪಡ್ತಾರೆ. ಹೋಗ್ತಾ ಬರೀ ಕೈಲಿ ಹೋಗ್ಬಾರ್ದು. ಅವರು ಬರ್ತಾನೆ ಬರೀ ಕೈಲಿ ಕಳಿಸ್ತಾರೆ, ಅದು ಇದು ಕಟ್ ಕಳಿಸ್ತಿರ್ತಾರಲ್ಲ ರಮ್ಮಿನ ಕೈಲಿ. ಇವಾಗ ನಾವು ಹಂಗೆ ಕಳ್ಸೋಕ್ಕಾಗ್ತದಾ? ಸರಿ ಹೋಗಲ್ಲ ಅದೆಲ್ಲ.